Dear students, welcome back to Shumurthi's Academy YouTube ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕನಾಮಿಕ್ಸ್ ಬ್ಲೂ ಪ್ರಿಂಟ್ ಅನಾಲಿಸಿಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗಾಗಲೇ ಕನ್ನಡ ಮತ್ತು ಇಂಗ್ಲೀಷ್ ಸಬ್ಜೆಕ್ಟು ಬ್ಲೂ ಪ್ರಿಂಟ್ ಅನಾಲಿಸಿಸ್ನ ಅಪ್ಲೋಡ್ ಮಾಡಿದ್ದೀನಿ. ಕೇವಲ 6 ಚಾಪ್ಟರ್ಸ್ನ ಓದಿ ಯಾವ ರೀತಿಯಾಗಿ ಔಟ್ ಆಫ್ ಮಾರ್ಕ್ಸ್ನ ಸ್ಕೋರ್ ಮಾಡೋದು ಅಂತ ತಿಳಿಸಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಹಾಗೆ ಅಕೌಂಟೆನ್ಸಿ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಪ್ರತಿಯೊಂದು ಸಬ್ಜೆಕ್ಟು ಕೂಡ ಬ್ಲೂ ಪ್ರಿಂಟ್ ಅನಾಲಿಸಿಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಂದರೆ ಈ ವಿಡಿಯೋ ಕೆಳಗಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಓಕೆನಾ? ಅಗೇನ್ ಈಗ ಎಕನಾಮಿಕ್ಸಲ್ಲಿ ನೀವು ಕೇವಲ 6 ಚಾಪ್ಟರ್ಸ್ನ ಓದಿ 80 ಔಟ್ ಆಫ್ 80ನ ಸ್ಕೋರ್ ಮಾಡ್ಬೋದು. ಸೊ ಯಾವೆಲ್ಲ ಚಾಪ್ಟರ್ಸ್ ಓದಬೇಕು, ಯಾವ ರೀತಿಯಾಗಿ ಓದಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ಯಾವ ವೀಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ಗಳದ್ದು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಸೊ ಫಸ್ಟ್ ಚಾಪ್ಟರ್ ನಿಮಗೆ ಮೈಕ್ರೋ ಎಕನಾಮಿಕ್ಸ್ ಪಾರ್ಟ್ ಎನಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್. ಸೊ ಈ ಒಂದು ಚಾಪ್ಟರಿಂದ ನಿಮಗೆ 1 ಮಾರ್ಕ್ದು 2 ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಈ ವರ್ಷ ನಿಮಗೆ 3 ಬ್ಲೂ ಪ್ರಿಂಟ್ ಇರೋದ್ರಿಂದ ಸೊ ಬ್ಲೂ ಪ್ರಿಂಟಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ. ಅದನ್ನು ಯಾವ್ಯಾವ ಬ್ಲೂ ಪ್ರಿಂಟಲ್ಲಿ ವೇರಿಯೇಷನ್ ಇದೆ ನಾನು ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತು ನೀವು ಯಾವ್ಯಾವ ಚಾಪ್ಟರ್ಸ್ನ ಓದಬೇಕು ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಗಮನಿಸ್ಬೋದು 1 ಮಾರ್ಕ್ದು 2 ಕ್ವಶನ್ ಕೇಳ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಬ್ಲೂ ಪ್ರಿಂಟಲ್ಲಿ ನೋಡಿದರೆ 1 ಮಾರ್ಕ್ಸ್ದು 1 ಕ್ವಶನ್ ಕೇಳ್ತಾ ಇದ್ದಾರೆ. 4 ಮಾರ್ಕ್ದು 1 ಕ್ವಶನ್ ಇದೆ. ಸೊ 4 ಮಾರ್ಕ್ದು 1 ಕ್ವಶನ್ ಇದೆ. ಆದರೆ ಇಲ್ಲಿ 2 ಮಾರ್ಕ್ಸ್ದು ಇನ್ನೂ ಒಂದು ಎಕ್ಸ್ಟ್ರಾ ಆ್ಯಡ್ ಆಯಿತು. ಸೊ ಟೋಟಲ್ ಈ ಒಂದು ಚಾಪ್ಟರ್ಗೆ ಬ್ಲೂ ಪ್ರಿಂಟ್ ವೇರಿಯೇಷನ್ ಇರೋದ್ರಿಂದ ಒಂದು ಸಲ 6 ಮಾರ್ಕ್ಸಿಗಿದೆ, ಇನ್ನೊಂದು ಸಲ 7 ಮಾರ್ಕ್ಸಿಗಿದೆ. ಸೊ ಈ ಒಂದು ಚಾಪ್ಟರಲ್ಲಿ ವೇರಿಯೇಷನ್ ಆಗಿದೆ. ಕೆಲವೊಂದು ಚಾಪ್ಟರ್ಸಲ್ಲಿ ಮಾರ್ಕ್ಸು ವೇರಿಯೇಷನ್ ಆಗಿಲ್ಲ, ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಇನ್ನು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಈ ಚಾಪ್ಟರ್ಗೆ ಟೋಟಲ್ 20 ಮಾರ್ಕ್ಸ್ ವೈಟೇಜ್ ಇದೆ. ಸೊ ಇಲ್ಲಿ 1 ಮಾರ್ಕ್ದು 4 ಕ್ವಶನ್ ಕೇಳ್ತಾ ಇದ್ದಾರೆ. 4 ಮಾರ್ಕ್ದು 1 ಕ್ವಶನ್ ಇದೆ, 2 ಮಾರ್ಕ್ 1 ಕ್ವಶನ್ ಇದೆ, 6 ಮಾರ್ಕ್ 1 ಕ್ವಶನ್ ಇದೆ, ಹಾಗೆ 4 ಮಾರ್ಕ್ 1 ಕ್ವಶನ್ ಇದೆ. ಹಾಗೆ ನೀವು ಇಲ್ಲಿ ನೋಡ್ಬೋದು 1 ಮಾರ್ಕ್ದು ಅಲ್ಲಿ 4 ಕ್ವಶನ್ ಕೇಳಿದ್ರು, ಈಗ 3 ಕ್ವಶನಿಗೆ ಬಂದಿದೆ. 4 ಮಾರ್ಕ್ದು 1 ಕ್ವಶನ್ ಇದೆ. ಇನ್ನೊಂದು ಬ್ಲೂ ಪ್ರಿಂಟಲ್ಲಿ 4 ಮಾರ್ಕ್ 2 ಕ್ವಶನ್ ಇತ್ತು. ಸೊ ಇದು ಕ್ವಶನ್ಸು ಯಾವ ರೀತಿನಾದರೂ ಚೇಂಜ್ ಆಗಲಿ, ಆದರೆ ಮಾರ್ಕ್ಸು ನಿಮಗೆ ಫಿಕ್ಸ್ ಆಗಿದೆ. ಸೊ 20 ಮಾರ್ಕ್ಸ್ ಅಂತಂದರೆ ಅದರಲ್ಲಿ ನಿಮಗೆ 4 ಮಾರ್ಕ್ಸ್ ಬರುತ್ತೆ, 5 ಮಾರ್ಕ್ಸ್, 1 ಮಾರ್ಕ್ ಮತ್ತು 2 ಮಾರ್ಕ್ ಬರುತ್ತೆ. ಈ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ಫುಲ್ ಪರ್ಫೆಕ್ಟಾಗಿ ಓದಿ. ಈಗಾಗಲೇ ನಾನು ಪ್ರಿಪ್ರೇಟರಿ ಎಕ್ಸಾಮ್ಗೆ ಎಕನಾಮಿಕ್ಸು ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸ್ಡ್ ಕ್ವಶನ್ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲ ಚಾನಲ್ಗೆ ವಿಸಿಟ್ ಮಾಡಿ, ರೀಸೆಂಟ್ ವೀಡಿಯೋಸಲ್ಲಿ ಚೆಕ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಚಾಪ್ಟರ್ 3 ಬಂದು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. ಅಗೇನ್ ನೋಡಿ, ಈ ಒಂದು ಚಾಪ್ಟರಲ್ಲಿ ಏನು 10 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ ಅಷ್ಟೇ ಇದೆ, ಎಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇಲ್ಲ. 1 ಮಾರ್ಕ್ದು 2 ಕ್ವಶನ್, 2 ಮಾರ್ಕ್ದು 1 ಕ್ವಶನ್, 6 ಮಾರ್ಕ್ದು 1 ಕ್ವಶನ್ ಇದೆ. ನೆಕ್ಸ್ಟ್ ಚಾಪ್ಟರ್ ದ ಥಿಯರಿ ಆಫ್ ಫಾರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್. ಈ ಒಂದು ಚಾಪ್ಟರಲ್ಲಿ ನೋಡಿ ವೇರಿಯೇಷನ್ ಆಗ್ತಾ ಇದೆ ಮಾರ್ಕ್ಸು. ಒಂದ್ಸಲ 10 ಮಾರ್ಕ್ಸಿಗೆ ಕೇಳಿದ್ದಾರೆ, ಇನ್ನೊಂದು ಸಲ 11 ಮಾರ್ಕ್ಸಿಗೆ ಕೇಳಿದ್ದಾರೆ. 4 ಮಾರ್ಕ್ಸ್ದು 1 ಕ್ವಶನ್ ಇದೆ, 6 ಮಾರ್ಕ್ಸ್ದು 1 ಕ್ವಶನ್ ಇದೆ. ಆದರೆ ಇನ್ನೊಂದು ಬ್ಲೂ ಪ್ರಿಂಟಲ್ಲಿ ನಿಮಗೆ 1 ಮಾರ್ಕ್ದು 2 ಕ್ವಶನ್ ಕೇಳಿ ಇಲ್ಲಿ ಪ್ರಾಕ್ಟಿಕಲ್ ಕ್ವಶನ್ 5 ಮಾರ್ಕ್ದು 1 ಕ್ವಶನ್ನ ಕೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ವೇರಿಯೇಷನ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಮಾರ್ಕೆಟ್ ಈಕ್ವಿಲಿಬ್ರಿಯಮ್. ಈ ಒಂದು ಚಾಪ್ಟರಲ್ಲಿ ಮಾರ್ಕ್ಸ್ ಅಲೋಕೇಟ್ ಏನು ಮಾಡಿದ್ದಾರೆ, ಯಾವುದೇ ರೀತಿಯಾದಂಥ ವೇರಿಯೇಷನ್ ಆಗಿಲ್ಲ. ಸೊ 4 ಮಾರ್ಕ್ಸ್ದು 1 ಕ್ವಶನ್, 6 ಮಾರ್ಕ್ಸ್ದು 1 ಕ್ವಶನ್. ಈ ಕಡೆ ಬ್ಲೂ ಪ್ರಿಂಟಲ್ಲಿ 6 ಮಾರ್ಕ್ಸ್ದು 1 ಕ್ವಶನ್, 2 ಮಾರ್ಕ್ದು 1 ಕ್ವಶನ್, 1 ಮಾರ್ಕ್ದು 2 ಕ್ವಶನ್, ಆ ರೀತಿಯಾಗಿ ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್. ಇದರಲ್ಲಿ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಈ ಒಂದು ಚಾಪ್ಟರ್ಗೂ ಕೂಡ ಏನು ಮಾರ್ಕ್ಸ್ ಅಲೋಕೇಟ್ ಮಾಡಿರೋದು ಸೇಮ್ ಇದೆ, ವೇರಿಯೇಷನ್ ಆಗಿಲ್ಲ. 1 ಮಾರ್ಕ್ಸ್ದು 3 ಕ್ವಶನ್ ಕೇಳ್ತಾ ಇದ್ದಾರೆ, 2 ಮಾರ್ಕ್ಸ್ದು 1 ಕ್ವಶನ್ನ ಕೇಳ್ತಾ ಇದ್ದಾರೆ. ನಾನು ಏನು ಚಾಪ್ಟರ್ ವೈಸ್ ಫಿಕ್ಸ್ಡ್ ಕ್ವಶನ್ ಕೊಟ್ಟಿದ್ದೀನಿ ಅದು ತುಂಬಾ ಇಂಪಾರ್ಟೆಂಟು. ಆ ಕ್ವಶನ್ಗಳು ಬರೋ ಸಾಧ್ಯತೆ ತುಂಬಾ ಇರುತ್ತೆ.
ಈ ಒಂದು ಬ್ಲೂ ಪ್ರಿಂಟ್ನ ಜೊತೆಲಿ ಇಟ್ಕೊಂಡು ಈ ರೀತಿಯಾಗಿ ಕೂಡ ನೀವು ಸ್ಮಾರ್ಟ್ ಸ್ಟಡಿ ಮಾಡೋದ್ರಿಂದ 80 ಔಟ್ ಆಫ್ 80ನ ಅತಿ ಕಡಿಮೆ ಸಮಯದಲ್ಲಿ ಸ್ಕೋರ್ ಮಾಡ್ಬೋದು. ಈ ಒಂದು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಅಥವಾ ಕ್ವಶನ್ ಪೇಪರ್ ಅನಾಲಿಸಿಸ್ ಏನಿದೆ ಇದು ನಿಮ್ಮ ಫೈನಲ್ ಎಕ್ಸಾಮ್ಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ನ್ಯಾಷನಲ್ ಇನ್ಕಮ್ ಆ್ಯಂಡ್ ಅಕೌಂಟಿಂಗ್ ಈ ಒಂದು ಚಾಪ್ಟರಿಂದ ನಿಮಗೆ 17 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. 1 ಮಾರ್ಕ್ ಟು 3 ಕ್ವಶನ್, 2 ಮಾರ್ಕ್ ಟು 2 ಕ್ವಶನ್, 6 ಮಾರ್ಕ್ಸ್ ಟು 1 ಕ್ವಶನ್, 4 ಮಾರ್ಕ್ ಟು 1 ಕ್ವಶನ್. ಯಾವುದೇ ರೀತಿಯಾದಂಥ ವೇರಿಯೇಷನ್ ಆಗಿಲ್ಲ. ನೆಕ್ಸ್ಟ್ ಚಾಪ್ಟರ್ ಮನಿ ಆ್ಯಂಡ್ ಬ್ಯಾಂಕಿಂಗ್. ಈ ಒಂದು ಚಾಪ್ಟರಿಂದ 1 ಮಾರ್ಕ್ ಟು 1 ಕ್ವಶನ್, 2 ಮಾರ್ಕ್ ಟು 1 ಕ್ವಶನ್, 4 ಮಾರ್ಕ್ ಟು 1 ಕ್ವಶನ್, ಹಾಗೆ ಒಂದು 5 ಮಾರ್ಕ್ ಟು ಕೂಡ ಕ್ವಶನ್ ಆ್ಯಡ್ ಅಪ್ ಆಗಿದೆ. ಸೊ ಟೋಟಲ್ 12 ಮಾರ್ಕ್ಸ್ ಇದೆ. ನೆಕ್ಸ್ಟು ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಈ ಒಂದು ಚಾಪ್ಟರಲ್ಲಿ 8 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಯಾವುದೇ ರೀತಿಯಾದಂಥ ವೇರಿಯೇಷನ್ ಆಗಿಲ್ಲ. 2 ಮಾರ್ಕ್ ಟು 1 ಕ್ವಶನ್ ಕೇಳ್ತಾ ಇದ್ದಾರೆ, 6 ಮಾರ್ಕ್ಸ್ ಟು 1 ಕ್ವಶನ್, 1 ಮಾರ್ಕ್ ಟು 2 ಕ್ವಶನ್, 2 ಮಾರ್ಕ್ 1 ಕ್ವಶನ್, 4 ಮಾರ್ಕ್ 1 ಕ್ವಶನ್ ಇದೆ. ನೆಕ್ಸ್ಟು ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದ ಎಕಾನಮಿ. ಈ ಒಂದು ಚಾಪ್ಟರಲ್ಲಿ ನೋಡಿ ವೇರಿಯೇಷನ್ ಆಗ್ತಾ ಇದೆ. ನೆಕ್ಸ್ಟು ಚಾಪ್ಟರ್ 6 ಓಪನ್ ಎಕಾನಮಿನಲ್ಲಿ 12 ಮಾರ್ಕ್ಸು ಅಲೋಕೇಟ್ ಮಾಡಿದ್ದಾರೆ. ಸೊ ಇವಾಗ ಯಾವ ಚಾಪ್ಟರ್ಸ್ನ ನೀವು ಓದಿ ಕೇವಲ 6 ಚಾಪ್ಟರ್ಸ್ನ ಓದಿ ಯಾವ ರೀತಿಯಾಗಿ 80 ಔಟ್ ಆಫ್ 80 ಸ್ಕೋರ್ ಮಾಡೋದು ಅಂತ ಈಗ ಹೇಳ್ತೀನಿ. ನಾನು ಏನು ಚಾಪ್ಟರ್ ಹೇಳ್ತೀನಿ ಆ ಚಾಪ್ಟರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸಲ್ಲಿ ಚಾಪ್ಟರ್ 2 ಓದಿ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಚಾಪ್ಟರ್ 2 ಓದಿ. ನೆಕ್ಸ್ಟ್ ಮನಿ ಆ್ಯಂಡ್ ಬ್ಯಾಂಕಿಂಗಲ್ಲೂ ಕೂಡ ಎಲ್ಲ ಕ್ವಶನ್ನು ಓದಿ, ಯಾವುದೇ ಕ್ವಶನ್ ಬಿಡಬೇಡಿ. ಓಪನ್ ಎಕಾನಮಿ ಕೂಡ ಇಂಪಾರ್ಟೆಂಟು, ಇದರಲ್ಲೂ ಎಲ್ಲ ಕ್ವಶನ್ ಓದಿ, ಯಾವುದು ಬಿಡಬೇಡಿ. ನೆಕ್ಸ್ಟು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಓದಿ. ನೆಕ್ಸ್ಟು ಮಾರ್ಕೆಟ್ ಈಕ್ವಿಲಿಬ್ರಿಯಮ್ನ ಓದಿ. ಇಷ್ಟು 6 ಚಾಪ್ಟರ್ಸಿಂದ ನಿಮಗೆ 81 ಮಾರ್ಕ್ಸು ಬರುತ್ತೆ. ಸೊ ಮ್ಯಾಮ್ ನಮ್ಗೆ 80 ಇರೋದು 81 ಮಾರ್ಕ್ಸ್ ಹೇಳ್ತಿದ್ದೀರಾ ಅಂತಂದರೆ ನಿಮಗೆ ಕ್ವಶನ್ ಪೇಪರ್ನ 121 ಮಾರ್ಕ್ಸಿಗೆ ಇರುತ್ತೆ. ಎಷ್ಟಿರುತ್ತೆ ಹೇಳಿ? ಕ್ವಶನ್ ಪೇಪರು 121 ಮಾರ್ಕ್ಸಿಗೆ ಇರುತ್ತೆ. ಅದರಲ್ಲಿ ನೀವು 80 ಮಾರ್ಕ್ಸಿಗೆ ಬರಿಬೇಕಾಗತ್ತೆ. ಓಕೆನಾ. ಸೊ ಟೈಮಿಂಗ್ಸ್ ಬಂದು 3 ಅವರ್ಸ್ ಇರುತ್ತೆ. ಇಷ್ಟು ನಿಮಗೆ ಯಾವ ಚಾಪ್ಟರ್ಸ್ ಓದಬೇಕು ಅನ್ನೋದು ಗೊತ್ತಾಯಿತು. ಇವಾಗ ನಾವು ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಪಾರ್ಟ್ ಎನಲ್ಲಿ ನಿಮಗೆ 4 ಸೆಕ್ಷನ್ ಇರುತ್ತೆ. ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್ ಆ್ಯಂಡ್ ಫೋರ್ತ್ ಮೇನ್. ಸೊ ಪಾರ್ಟ್ ಎಗೆ 20 ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. MCQ 5 ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್ 5 ಕ್ವಶನ್, 1 ಮಾರ್ಕ್ಸ್ ಟು 5 ಕ್ವಶನ್, ಟೋಟಲ್ 20 ಮಾರ್ಕ್ಸ್ ಆಯಿತು. ಇದರಲ್ಲಿ ಎಲ್ಲ ಕ್ವಶನ್ 20 ಕ್ವಶನು ಕಂಪಲ್ಸರಿಯಾಗಿ ಅಟೆಂಡ್ ಮಾಡಬೇಕಾಗುತ್ತೆ. ಇನ್ನು ಪಾರ್ಟ್ ಬಿಗೆ ಬಂದರೆ 5th ಮೇನಿಂದ ಶುರು ಆಗುತ್ತೆ. ಇದನ್ನು ನಾವು 2 ಮಾರ್ಕ್ಸ್ ಸೆಕ್ಷನ್ ಅಂತ ಕರಿತೀವಿ. ಇದರಲ್ಲಿ 10 ಕ್ವಶನ್ ಕೊಟ್ಟಿರ್ತಾರೆ. ನೀವು ಯಾವುದಾದ್ರೂ 6 ಕ್ವಶನ್ನ ಬರಿಬೇಕು. ಸೊ 12 ಮಾರ್ಕ್ಸು ಇದಕ್ಕೆ ಫಿಕ್ಸ್ ಆಗಿರುತ್ತೆ. ಇನ್ನು ಪಾರ್ಟ್ ಸಿಗೆ ಬಂದರೆ ಇದು 4 ಮಾರ್ಕ್ಸ್ ಸೆಷನ್ನು. ಇದರಲ್ಲಿ 9 ಕ್ವಶನ್ನ ಕೊಟ್ಟಿರ್ತಾರೆ. ಯಾವುದಾದ್ರೂ 5 ಕ್ವಶನ್ನ ಅಟೆಂಡ್ ಮಾಡಬೇಕು. ಟೋಟಲ್ 20 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ ಡಿಗೆ ಬಂದರೆ ಇದು 6 ಮಾರ್ಕ್ಸ್ ಸೆಕ್ಷನ್ ಆಗಿರುತ್ತೆ. ಇದರಲ್ಲಿ 5 ಕ್ವಶನ್ನ ಕೊಟ್ಟಿರ್ತಾರೆ. ಯಾವುದಾದ್ರೂ 3 ಕ್ವಶನ್ನ ಅಟೆಂಡ್ ಮಾಡಿದರೆ 18 ಮಾರ್ಕ್ಸು. ಇನ್ನು ಪಾರ್ಟ್ ಇನಲ್ಲಿ 5 ಮಾರ್ಕ್ಸ್ ಸೆಷನ್ ಆಗಿರುತ್ತೆ. ಅದರಲ್ಲಿ 3 ಕ್ವಶನ್ ಕೊಟ್ಟಿರ್ತಾರೆ. ಯಾವುದಾದ್ರೂ 2 ಕ್ವಶನ್ನ ಅಟೆಂಡ್ ಮಾಡಬೇಕು. ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಆಗಿರುತ್ತೆ. ಸೊ 10 ಮಾರ್ಕ್ಸು. ಇನ್ನು ಪಾರ್ಟ್ ಎಫ್ ಬಂದು ವಿಷುವಲಿ ಚಾಲೆಂಜೆಡ್ ಸ್ಟೂಡೆಂಟ್ಸ್ ಅಂದರೆ ದೃಷ್ಟಿ ಕೋನ ಇದ್ದವ್ರಿಗೆ ಪಾರ್ಟ್ ಎಫ್ ಅವ್ರಿಗೆ ಬರುತ್ತೆ. ಓಕೆನಾ. ಇದು ಕ್ವಶನ್ ಪೇಪರ್ ಪ್ಯಾಟ್ರನ್ ಆಯಿತು. ಸೊ ಟೋಟಲ್ 80 ಮಾರ್ಕ್ಸಿಗೆ ನಿಮಗಿರುತ್ತೆ. ಐ ಹೋಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ. ಸೊ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಸಪೋರ್ಟ್ ಮಾಡಿದರೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.